ಅವ್ರು ಕಳಿಸಿರುವಂಥ ಭಾವಚಿತ್ರ ಈ ಹೆಸರು ಮತ್ತು ವಿಳಾಸ ಎರಡನ್ನೂ ತಿಳಿಸೋದು ಬೇಡ ಅಂತ ಕೇಳ್ಕೊಂಡಿದ್ದಾರೆ. ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮನಗಳು. ಗುರುಜಿ, ನಾನು ದಿನನಿತ್ಯ ಜೀ ವಾಹಿನಿ ನೋಡ್ತೀನಿ. ನಿಮ್ಮ ದರ್ಶನ ಮಾಡಿ ನೀವು ಹೇಳುವಂಥ ಒಳ್ಳೆಯ ವಿಚಾರಗಳನ್ನ ಕೇಳಿ, ಭವಿಷ್ಯವನ್ನು ಕೇಳಿ ನಮ್ಮ ಮನೆಯಲ್ಲಿ ಮುಂದಿನ ಕೆಲಸವನ್ನು ಮಾಡ್ತೇವೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಗುರುಜಿ. ವನಸಿರಿಯಿಂದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ನೀವು ಪ್ರತಿದಿನ ಹೇಳ್ತಾ ಇರ್ತೀರಿ. ಅದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತೀರಿ. ನಿಮಗೆ ವಂದನೆಗಳು ಗುರುಜಿ. ನನ್ನ ಮಗಳ ಕಣ್ಣಿನ ರೇಖಾಚಿತ್ರವನ್ನು ಕಳಿಸಿದ್ದೇನೆ. ನನ್ನ ಮಗಳ ಭವಿಷ್ಯ ಹೇಗಿದೆ, ವಿದ್ಯೆ, ಮದುವೆ ಕಂಕಣ ಯಾವಾಗ ಕೂಡ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ನನ್ನ ಮಗಳು ಈಗ ಎಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದಾಳೆ. ಅವಳಿಗೆ ಉದ್ಯೋಗ ಹೇಗೆ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಮತ್ತೊಂದು ಸಂಶಯ ಇದೆ ಮತ್ತು ನೋವಾಗಿರುವಂಥ ವಿಚಾರವನ್ನು ಹೇಳ್ಕೊಳ್ಬೇಕು. ನನ್ನ ಮಗಳು ಅಮಾವಾಸ್ಯೆ ದಿನ ರಾತ್ರಿ ವೇಳೆಯಲ್ಲಿ ಋತುಮತಿಯಾಗಿದ್ದಾಳೆ. ಇದು ಒಳ್ಳೆಯದ ಅಲ್ವಾ ಅನ್ನೋದು ತಿಳಿಸ್ಕೊಡಿ. ಮತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಜ್ಯೋತಿಷರನ್ನು ಕೇಳಿದ್ದಕ್ಕೆ ಅವರು ಇದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಇದರಿಂದ ನಮಗೆ ತುಂಬ ಬೇಸರ ಆಗಿದೆ. ಇದಕ್ಕೆ ಸರಿಯಾದ ಮಾರ್ಗದರ್ಶನ ನೀವು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇವರು ಎಲ್ಲ ಪ್ರಶ್ನೆಗಳಿಗಿನ್ನ ಇವರು ಕಳೆದಾಗಿ ಬರೆದಂತಹ ಪ್ರಶ್ನೆ ಸಾಕಷ್ಟು ಜನದ ಮನೆಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಕಲ್ಪನೆ ನಿಂತು ಹೋಗಿದೆ. ಅಮಾವಾಸ್ಯೆ ದಿವಸ ಋತುಮತಿ ಆದರೆ ಒಳ್ಳೆಯದ ಕೆಟ್ಟದ್ದ, ಅಥವಾ ಅಯ್ಯೋ ಅಮಾವಾಸ್ಯೆ ದಿವಸ ಋತುಮತಿ ಆಗಿಬಿಟ್ಲಲ್ವಾ ಅನ್ನೋಂತಹ ಬಾಧೆ, ಅಂತಹ ಒಂದು ಸಮಸ್ಯೆ, ಆ ನೋವು ಸಾಕಷ್ಟು ಜನದ ಕುಟುಂಬದಲ್ಲಿದೆ. ಈ ಪ್ರಶ್ನೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ಪ್ರಶ್ನೆ ಇದಾದ್ದರಿಂದ ಇದಕ್ಕೆ ಉತ್ತರವನ್ನು ತಿಳಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಋತುವಾಗ್ತಕ್ಕಂಥದ್ದು ಋತು ಸನ್ನಿವೇಶ, ಹಾಗೆ ಮನುಷ್ಯನ ಹುಟ್ಟು ಸಾವು ಹೆಣ್ಣು ಮಕ್ಕಳ ಋತು ಆಗುವಂತಹದ್ದು, ಅಂದರೆ ಅವರ ಮೊದಲನೇ ದಿವಸ ಆಗುವಂತಹ ರಜಸ್ವಲ ಏನಿದೆ, ಆ ಮುಟ್ಟಿನ ದಿನದ ಮೊದಲನೇ ದಿನದ ಒಂದು ಕೈಂಕರ್ಯ, ಆ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ನಿಗದಿಪಡಿಸೋದಕ್ಕಾಗಲ್ಲ, ಅಥವಾ ಯಾರೊಬ್ಬರ ಕೈಲಿಲ್ಲದಂಥದ್ದು. ಅದು ಸೃಷ್ಟಿಯಲ್ಲಿ ಭಗವಂತನ ನಿರ್ಣಯ, ಈ ಸುಂದರವಾದಂತಹ ಪ್ರಕೃತಿ ಕೊಡ್ತಕ್ಕಂಥದ್ದು. ಹೀಗಿರಬೇಕಾದ್ರೆ ಇದು ಸರಿ ತಪ್ಪು ಅಂತ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅಷ್ಟು ಸಮಂಜಸವಲ್ಲ. ಹಾಗೆ ಅಮಾವಾಸ್ಯೆ ದಿವಸ ಆಗಿರೋದಕ್ಕೆ ಇದಕ್ಕೇನಾದ್ರು ದೋಷನ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸ್ಬೋದು. ಇದು ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ದೋಷಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ. ಇದು ದೋಷವಾಗಿ ಯಾವತ್ತೂ ಮಾರ್ಪಡೋದಿಲ್ಲ. ಹಾಗೆ ತೆಗೆದುಕೊಳ್ಳೋಕೆ ಹೋದರೆ ಅಮಾವಾಸ್ಯೆ ಬಹಳ ಒಳ್ಳೆಯದು. ಅಮಾವಾಸ್ಯೆ ಲಕ್ಷ್ಮಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಅಮಾವಾಸ್ಯೆ ದಿವಸ ಆರಾಧನೆ ಮಾಡ್ತಕ್ಕಂಥದ್ದು ಶಕ್ತಿ ದೇವತೆಗಳನ್ನು, ದೇವಿ ಆರಾಧನೆಯನ್ನು. ಹಾಗಿರಬೇಕಾದ್ರೆ ಅವತ್ತು ರಜಸ್ವಲೆ ಆಗತಕ್ಕಂಥದ್ದು, ಅವತ್ತು ಋತುಮತಿ ಆಗುವಂಥದ್ದು. ಅವತ್ತು ಋತುಮತಿ ಆಗುವಂಥ ಹೆಣ್ಣು ಮಕ್ಕಳು ಚೆನ್ನಾಗಿರ್ತಾರೆ, ಒಳ್ಳೆ ಮನೆ ಸೇರ್ತಾರೆ, ಒಳ್ಳೆ ಆರೋಗ್ಯವಾಗಿರ್ತಾರೆ, ಯಾವುದೇ ಥರ ಸಮಸ್ಯೆಗಳಿಲ್ಲ. ಹಾಗೆ ತಂದೆ ತಾಯಿ ಹುಟ್ಟಿದ ಮನೆಗೂ ಸಹಿತ ಒಳ್ಳೆಯ ಯಶಸ್ಸನ್ನು ತರ್ತಾರೆ, ಕೀರ್ತಿವಂತರಾಗ್ತಾರೆ. ಆ ನಿಟ್ಟಿನಲ್ಲಿ ತೆಗೆದುಕೊಂಡ್ರೆ ನಿಮ್ಮ ಮಗಳ ವಿದ್ಯಾಭ್ಯಾಸ ಬಹಳ ಉನ್ನತ ಸ್ಥಿತಿಯಲ್ಲೇ ಇದೆ. ಅದರಿಂದ ಎಲ್ಲೂ ಯಾವುದೇ ತರಹ ತೊಂದರೆ ಅಲ್ಲ. ಇದ್ರ ಬಗ್ಗೆ ಯಾವುದೇ ತರಹ ಕಲ್ಪನೆಗಳು ಬೇಡ. ಹಾಗೆಂತ ಈ ಹೆಣ್ಣು ಮಗು ಮೇಲೆ ಒಂದು ಕಪ್ಪು ಚುಕ್ಕೆ ಇಡೋದು ಬೇಡ. ಇಂತಹದ್ದನ್ನು ಎಲ್ಲರೂ ಸಹಿತ ಕೈಬಿಡಿ. ಆದಷ್ಟು ಆಗುವಂತಹದ್ದನ್ನು, ಅದು ಭಗವಂತನ ನಿರ್ಣಯ. ಆದಾಗ ಅದು ದೋಷ ಆಯಿತು ಅಂತೇಳಿ ಅದರ ತಲೆಕೆಡಿಸ್ಕೊಳ್ಳೋದು ಬೇಡ. ಆ ಸನ್ನಿವೇಶಕ್ಕೆ, ಆ ತಿಥಿವಾರ ನಕ್ಷತ್ರಕ್ಕೆ ಇರ್ತಕ್ಕಂಥ ಶಾಂತಿಗಳೇನಿದೆ ಅದನ್ನು ಮಾಡಿಸಿದ್ರೆ ಸಾಕು, ಒಳ್ಳೆಯದಾಗಲಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?